ಹಾಯ್ ಹಲೋ ವೆಲ್ಕಮ್ ಟು ಕನ್ನಡ ಫಿಲ್ಮೋಗ್ರಫಿ. ಇವತ್ತು ನಾನು ಮಾಮೂಲಿ ಮೂವಿ ರಿವ್ಯೂ ಮಾಡೋ ಥರ ರಿವ್ಯೂ ಮಾಡ್ತಿಲ್ಲ. ಅದನ್ನ ಬಿಟ್ಟು ಒಂದು ಮೂವಿ ರೆಕಮೆಂಡೇಷನ್ ಕೊಡ್ತಾಯಿನಿ. ಈ ಫ್ರೈಡೇ ನಾನು ಹೋಗ್ಬಿಟ್ಟು ಪುಟ ತಿರುಗಿಸಿ ನೋಡಿ ಅಂತ ಒಂದು ಫಿಲಮ್ ನೋಡಿದೆ. ಮೂವಿ ತುಂಬಾ ಚೆನ್ನಾಗಿತ್ತು. ನಂಗೆ ಮೂವಿ ನೋಡ್ಬಿಟ್ಟು ತುಂಬಾ ಖುಷಿ ಆಯಿತು. ಸೊ ಈ ಪುಟ ತಿರುಗಿಸಿ ನೋಡಿ ಫಿಲಮ್ ಹೇಳ್ಬೇಕಂದ್ರೆ ಒಂದು ಮೇಯ್ನಾಗಿ ಒಂದು ಲೈಫ್ ಬಗ್ಗೆ ಒಂದು ಫನ್ ಮೂವಿ ಆಗಿದೆ. ತುಂಬಾ ಎಂಟರ್ಟೈನಿಂಗ್ ಆ್ಯಂಡ್ ಫನ್ ಆಗಿದೆ ಮೂವಿ. ಸೊ ಇವಾಗ ರೀಸೆಂಟ್ಲಿ ಕನ್ನಡದಲ್ಲಿ ಒಳ್ಳೆ ಫಿಲಮ್ಗಳೆಲ್ಲ ಬರ್ತಾ ಇದೆ. ಅದರಲ್ಲೂ ಇದೊಂದು ಅಂತ ಆರಾಮಾಗಿ ಹೇಳ್ಬೋದು. ಇದು ಅದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ತುಂಬಾ ಕಮ್ಮಿ ಅಟೆನ್ಷನ್ ಸಿಕ್ಕಿದೆ ಅನ್ನಿಸ್ತು ನನಗೆ. ಐ ಥಿಂಕ್ ಈ ಫಿಲಮ್ಗೆ ಇನ್ನೂ ಜಾಸ್ತಿ ಅಟೆನ್ಷನ್ ಬೇಕು ಈಸಿಲಿ. ಯಾಕಂದರೆ ಐ ಥಿಂಕ್ ಈ ರೀಸೆಂಟ್ ಟೈಮಲ್ಲಿ ಒನ್ ಆಫ್ ದಿ ಬೆಸ್ಟ್, ಈ ವರ್ಷದ್ದು ಒನ್ ಆಫ್ ದಿ ಬೆಸ್ಟ್ ಫಿಲಮ್ ಅಂತ ಈಸಿಲಿ ಹೇಳ್ಬೋದು. ಮೂವಿ ಅಂತ ಚಿಕ್ಕದಾಗಿ ಹೇಳ್ಬೇಕಂದ್ರೆ ಒಂದು ಲೈಫ್ ಬಗ್ಗೆ ಮೂವಿ, ಹೇಗೆ ಲೈಫಲ್ಲಿ ಹೆಂಗೆ ಪ್ರೆಷರ್ ಇರುತ್ತೆ, ಹಾಗೆ ಕ್ರಿಕೆಟೂ ಇದೆ ಬೇಕಾದಷ್ಟು ಫಿಲಮಲ್ಲಿ. ಐ ಥಿಂಕ್ ನಮ್ಮ ಜನರೇಷನ್ ತುಂಬಾ ರಿಫ್ಲೆಕ್ಟ್ ಆಗುತ್ತೆ ಅನ್ಸುತ್ತೆ ಫಿಲಮ್. ಯಾಕಂದ್ರೆ ನಮ್ಮದೇ ನಂಗೆ ಆ ಫಿಲಮಲ್ಲಿ ಕ್ರಿಕೆಟ್ ಎಲ್ಲ ನೋಡಿದೆ. ಎಸ್ಪೆಷಲಿ ನನಗೆ ಚಿಕ್ಕರುವಾಗ ನಾವೆಲ್ಲ ಕ್ರಿಕೆಟ್ ಆಡ್ತಾ ಇದ್ದೆಲ್ಲ ನೆನಪಿದ್ದು. ಕ್ರಿಕೆಟ್ ಒಂದು ತುಂಬಾ ದೊಡ್ಡ ರೋಲ್ ಇದೆ ಫಿಲಮಲ್ಲಿ. ಸೊ ಆ ಕ್ರಿಕೆಟ್ ಆಡೋದು ನೋಡಿ ನನಗೇ ತುಂಬ ನಾನು ಚಿಕ್ಕನವರು ಕ್ರಿಕೆಟ್ ಆಡೋದು ತುಂಬಾ ನೆನಪು ಬಂತು. ಅದು ಬಿಟ್ಟರೆ ಫಿಲಮಲ್ಲಿ ಲೈಕ್ ಹೆಂಗೆ ಲೈಫಲ್ಲಿ ಹೆಂಗಿದಾಗುತ್ತೆ ಅಂತ ಅದರೆಲ್ಲ ಒಳ್ಳೆ ಮೆಸೇಜ್ ಇದೆ. ಆ ಮೂವಿ ಪೂರ್ತಿ ನೋಡುವಾಗೂ ನನಗೆ ಹೋಲ್ ಮೂವಿ ನೋಡುವಾಗ ನನ್ನ ಒಂದು ದೊಡ್ಡ ಸ್ಮೈಲ್ ಇತ್ತು. ಆ್ಯಂಡ್ ನಾನು ಮೂವಿ ನೋಡಿ ಒಂಚೂರು ಡಿಸಪಾಯಿಂಟ್ ಆಗಿಲ್ಲ ಫಿಲಮ್ ನೋಡಿದ್ದು. ಈ ಒಂದು ಥಿಯೇಟ್ರಲ್ಲಿ ತುಂಬ ಕಮ್ಮಿ ಜನ ಇದ್ದರು. ಆದರೆ ಯಾರು ನೋಡಿದ್ರು ಅವ್ರು ಯಾರೂ ಡಿಸಪಾಯಿಂಟ್ ಹೋಗಿಲ್ಲ. ಮೇ ಬಿ ನೀವು ಹೋಗ್ಬಿಟ್ಟು ನೋಡ್ರೆ ಪಕ್ಕ ಡಿಸಪಾಯಿಂಟ್, ಅದು ಮಾತ್ರ ಪಕ್ಕ ಕೊಡ್ತೀನಿ. ಮೂವಿ ಡಿಸಪಾಯಿಂಟ್ ಅಂತೂ ಆಗಲ್ಲ. ನೀವು ಹೋಗ್ಬಿಟ್ಟು ಪಕ್ಕ ಎಂಜಾಯ್ ಮಾಡ್ಕೊಂಬರ್ತೀರಿ. ಯಾರ ಜೊತೆ ಬೇಕಾದ್ರೆ ಹೋಗ್ಬೋದು, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ. ಸೊ ಮೂವಿ ತುಂಬ ಕಮ್ಮಿ ಥಿಯೇಟರ್ಸಲ್ಲಿದೆ. ಅಂದ್ರೂ ಹತ್ತಿರದಲ್ಲಿ ಯಾವ ಥಿಯೇಟ್ರ್ ಇದೆ ಅದಕ್ಕೆ ಹೋಗ್ಬಿಟ್ಟು ನೋಡಿ. ಮೇ ಬಿ ನೆಕ್ಸ್ಟ್ ಶೋಸ್ ಹಾಕ್ಬೋದು ಜಾಸ್ತಿ ಜನ ಬಂದರೆ. ಈ ಫಿಲಮ್ನ ಈ ವೀಕಲ್ಲೇ ಹೋಗ್ಬಿಟ್ಟು ನೋಡಿ. ಅಕಸ್ಮಾತ್ ಈ ವೀಕಲ್ಲೇ ಬಂದಿಲ್ಲ ಅಂದರೆ ಥಿಯೇಟ್ರಿಂದ ತೆಗೆದಾಕ್ಬಿಡ್ತಾರೆ ಫಿಲಮ್ನೆಲ್ಲ. ಅಕಸ್ಮಾತ್ ಜಾಸ್ತಿ ಜನ ಬಂದಿಲ್ಲ ಅಂದರೆ ಈ ವೀಕಲ್ಲೇ ಹೋಗ್ಬಿಟ್ಟು ನೋಡಿ, ಇಲ್ಲ ನಿಮ್ಗೆ ಮತ್ತೆ ಚಾನ್ಸ್ ಸಿಗಲ್ಲ. ಅದು ಹಾಗೆ ಸ್ವಲ್ಪ ಚೇಷ್ಟೆ ಕೂಡ ಇದೆ. ಯಾಕಂದರೆ ಈ ಮೂವಿ ಈ ವಾರದಲ್ಲಿ ತುಂಬ ದೊಡ್ಡ ಫಿಲಮ್ ಬಂದಿರೋದ್ರಿಂದ ಇದು ತುಂಬಾ ಓವರ್ ಶ್ಯಾಡೋ ಆಗೋಗ್ಬಿಟ್ಟಿದೆ. ಸೊ ಐ ಥಿಂಕ್ ಇದಕ್ಕೆ ಒಂದು ಚಾನ್ಸರ್ ಕೊಡ್ಬೇಕು ಅನಿಸಿದೆ ಫಿಲಮ್ಗೆ. ಆ್ಯಂಡ್ ಮೂವಿಯಲ್ಲಿ ಎಲ್ಲರದ್ದು ಪರ್ಫಾರ್ಮೆನ್ಸ್ನು ಎಲ್ಲನೂ ತುಂಬಾ ನ್ಯಾಚುರಲ್ ಆಗಿದೆ. ಐ ಥಿಂಕ್ ಎಲ್ಲರೂ ಬಿಲೀವಬಲ್ ಕ್ಯಾರೆಕ್ಟರ್ಸ್ ಇದ್ದಾರೆ, ಎಲ್ಲನೂ ಚೆನ್ನಾಗಿದೆ. ಆ್ಯಂಡ್ ಮೂವಿಯಲ್ಲಿ ಸಾಂಗ್ಸೂ ತುಂಬ ಚೆನ್ನಾಗಿದೆ. ನಂಗೆ ಪರ್ಸನಲಿ ತುಂಬ ಇಷ್ಟ ಆಯಿತು. ನೀವು ಈ ಫಿಲಮ್ ಯಾಕೆ ಹೋಗಬೇಕು ಅಂತ ಹೇಳೋಕ್ಕಿಂತ ಯಾಕೆ ನೀವು ಹೋಗಬಾರ್ದು ಅಂತ ರೀಸನ್ ವೈ ನೀವು ಯಾಕೆ ಹೋಗ್ಬಿಟ್ಟು ನೋಡಬಾರ್ದು ಅಂತ. ಯಾಕಂದರೆ ಇಟ್ಸ್ ಡೆಫಿನೆಟ್ಲಿ ವರ್ತ್ ವಾಚ್. ನೀವು ಆರಾಮಾಗಿ ಹೋಗ್ಬಿಟ್ಟು ನೋಡ್ಬೋದು. ಆರಾಮಾಗಿ ಹೋಗ್ಬಿಟ್ಟು ಫ್ಯಾಮಿಲಿ ಜೊತೆ ಎಲ್ಲ ಜೊತೆ ಹೋಗ್ಬಿಟ್ಟು ನೋಡ್ಬೋದು. ಇದು ತುಂಬಾ ಎಂಟರ್ಟೈನಿಂಗ್ ಆ್ಯಂಡ್ ಫನ್ ಆಗಿದೆ. ಎಲ್ಲ ಕ್ಯಾರೆಕ್ಟರ್ ಆ್ಯಂಡ್ ಜೋಕ್ಗಳು. ಹೈಲಿ ರೆಕಮೆಂಡ್ ನೀವು ಹೋಗ್ಬಿಟ್ಟು ಮೂವಿನ ಥಿಯೇಟರ್ಸಲ್ಲಿ ನೋಡಿ ಅಂತ ಹೇಳ್ಬಿಟ್ಟು ಸಪೋರ್ಟ್ ಮಾಡಿ. ಇನ್ನೂ ಬೇಕಾದ್ರೆ ಈ ಥರ ಎಕ್ಸ್ಟ್ರಾ ಮೂವೀಸ್ ಎಲ್ಲ ಬರುತ್ತೆ ಅಂತ. ಹೈಲಿ ಎಂಟರ್ಟೈನಿಂಗ್ ಫೀಲ್ ಗುಡ್ ಮೂವಿ ಅಂತ ಹೇಳ್ಬೋದು. ಡೆಫಿನೆಟ್ಲಿ ಹೋಗ್ಬಿಟ್ಟು ಚೆಕ್ ಮಾಡಿ. ಹಾಗೆ ಈ ಮೂವಿ ನಂಗೆ ಟ್ರೇಲರ್ ಎಷ್ಟು ಇಷ್ಟ ಆಯಿತು. ನಾನು ಡೈರೆಕ್ಟ್ರಿಗೆ ಕಾಂಟ್ಯಾಕ್ಟ್ ಮಾಡಿದೆ. ಸೊ ಅವ್ರ ಜೊತೆ ಒಂದು ಇಂಟರ್ವ್ಯೂ ತೊಗೊಳಕ್ಕೆ ಚಾನ್ಸ್ ಸಿಕ್ತು. ಅವ್ರು ಟೈಮ್ ಮಾಡ್ಕೊಂಡು ಬಿಸಿ ಶೆಡ್ಯೂಲ್ ಟೈಮ್ ಮಾಡ್ಕೊಂಡು ಇಂಟರ್ವ್ಯೂ ಟೈಮ್ ಕೊಟ್ಟರು. ಮೇ ಬಿ ನೀವು ಅವ್ರು ಇಂಟರ್ವ್ಯೂ ನೋಡ್ಬೇಕಂದ್ರೆ ಲಿಂಕ್ ಹೋಗಿ ಇಂಟರ್ವ್ಯೂ ನೋಡಿ. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.